ಓಂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಾಳೆ ದಿನ ಕೇತುಗ್ರಸ್ತ ಚಂದ್ರಗ್ರಹಣದ ಒಂದು ಪ್ರಯುಕ್ತವಾಗಿ ಯಾವ ರೀತಿ ನಮ್ಮ ಒಂದು ಗ್ರಹಪೀಡ ಪರಿಹಾರಾರ್ಥವಾಗಿ ನಾವು ದಾನವನ್ನು ಕೊಡಬೇಕು, ಮತ್ತು ಯಾವ ವಸ್ತುಗಳನ್ನು ಇಟ್ಟು ದಾನವನ್ನು ಕೊಟ್ಟರೆ ಒಳ್ಳೆಯದು, ಮತ್ತು ಸಂಕಲ್ಪ ಮಂತ್ರ ಏನಿದೆ ಇದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡಿ ಆಚರಣೆಯನ್ನು ಮಾಡಿ. ಗ್ರಹಣದ ಆರಂಭ ಅಂದರೆ ಉಪವಾಸವನ್ನು ಯಾರು ಶಕ್ತರಿರ್ತೀರ ಅವರು ಬೆಳಗ್ಗೆ 9 ಗಂಟೆಯಿಂದ ಉಪವಾಸವನ್ನು ಇರಬೇಕಾಗತ್ತೆ. ಇನ್ನು ಅಶಕ್ತರು ಅಥವಾ ಪುಟ್ಟ ಮಕ್ಕಳಿದ್ರೆ ಅಥವಾ ವಯಸ್ಸಾದಂಥವರು ಅಥವಾ ಒಂದು ಗರ್ಭಿಣಿ ಸ್ತ್ರೀಯರು ಯಾರೆಲ್ಲ ಇರ್ತೀರ, ನೀವು 3 ಗಂಟೆ ಒಳಗಾಗೇ ಸಾಧ್ಯವಾದಷ್ಟು ಕೂಡ ಒಂದು 2 ಗಂಟೆ ಒಳಗಾಗೇ ಊಟಗಳನ್ನು ಮಾಡಿಕೊಂಡ್ರೆ ಉತ್ತಮ. ಅದಾದ ನಂತರ ನೀವು ಉಪವಾಸ ಇರಬೇಕು. ಬೆಳಗ್ಗೆ ನಾವು ಪೂಜೆಗಳನ್ನು ಮಾಡ್ಕೊಳ್ಬೋದು. ಬೆಳಗ್ಗೆ 9 ಗಂಟೆ ಒಳಗಾಗಿ ನಾವು ಪೂಜೆ ಕಾರ್ಯಗಳನ್ನೆಲ್ಲ ಮಾಡಿ ದೇವರ ಮನೆಗೆ ಒಂದು ದರ್ಬೆಯನ್ನು ಹಾಕಿ ದೇವರ ಮನೆಯನ್ನು ಲಾಕ್ ಮಾಡಬೇಕಾಗುತ್ತೆ. ಸಾಧ್ಯವಾದಷ್ಟು ಅಡುಗೆ ಮನೆಯಲ್ಲಿರುವಂಥ ಆಹಾರ ಪದಾರ್ಥಗಳಿಗೆ ಎಲ್ಲಕ್ಕೂ ಕೂಡ ಸೂರ್ಯೋದಯಕ್ಕೂ ಮುಂಚೆನೆ ಅಂದರೆ ಇವತ್ತು ರಾತ್ರಿನೇ ಎಲ್ಲಕ್ಕೂ ಕೂಡ ದರ್ಬೆಯನ್ನು ಹಾಕಿ ಇಡಿ. ಇದಾದ ನಂತರ ದೇವತಾ ವಿಗ್ರಹಗಳೇನಿದೆ ಅದೆಲ್ಲವನ್ನು ಕೂಡ ಬೆಳಗ್ಗೆ ಪೂಜೆ ಎಲ್ಲವನ್ನು ಕೂಡ ಮಾಡಿದ ನಂತರ ನೀವು ಆ ಒಂದು ವಿಗ್ರಹಗಳನ್ನು ನೀರಿನಲ್ಲಿ ಮುಳುಗಿಸಿಡಬೇಕಾಗತ್ತೆ. ಗ್ರಹಣ ಪ್ರಾರಂಭವಾದಾಗ ಮೊದಲು ಒಂದು ಸ್ನಾನವನ್ನು ಮಾಡಬೇಕು. ಅದಾದ ನಂತರ ನಾವು ಒಂದು ಪೂಜೆಗೆ ಅಂದರೆ ಈ ಒಂದು ದಾನವನ್ನು ಏನು ಕೊಡಬೇಕು ಅಂತ ಇರ್ತೀವಿ ಅದಕ್ಕೋಸ್ಕರವಾಗಿ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಮೊದಲನೇದಾಗಿ ಒಂದು ತಾಂಬೂಲ ತಟ್ಟೆಯನ್ನು ಸಿದ್ಧತೆಯನ್ನು ಮಾಡ್ಕೊಳ್ಳಿ. ಅಲ್ಲಿ 2 ವೀಳ್ಯದೆಲೆ ಹಾಗೆ 2 ಬಾಳೆಹಣ್ಣು ಮತ್ತು ಅಡಿಕೆಯನ್ನು ಇಟ್ಟು 101 ದಕ್ಷಿಣೆಯನ್ನು ಇಟ್ಟು ಚಂದ್ರನ ಕಾರಕವಾಗಿರುವಂತಹ ಚಂದ್ರನಾಂಶವಾಗಿರುವಂಥ ಅಕ್ಕಿಯನ್ನು ತೆಗೆದಿಟ್ಕೊಳ್ಬೇಕು. ಹಾಗೆ ಒಂದು ಬಿಳಿ ಬಣ್ಣದ ವಸ್ತ್ರ ಎರಡನ್ನು ಕೂಡ ಇಟ್ಕೊಳ್ಬೇಕು. ಇನ್ನು ಕೇತುವಿನ ಧಾನ್ಯವಾದಂಥ ಹುರುಳಿಕಾಳನ್ನು ಕೂಡ ಇಟ್ಕೊಳ್ಬೇಕು. ಇದರ ಜೊತೆಗೆ ಮಿಶ್ರ ಬಣ್ಣದ ವಸ್ತ್ರ ಅಂದರೆ ಮಲ್ಟಿ ಕಲರ್ ಅಂತ ಹೇಳ್ತೀವಿ, ಇದು ಕೇತುವಿನ ಒಂದು ಕಾರಕತ್ವ. ಮಲ್ಟಿ ಕಲರ್ಸ್ ಎಲ್ಲ ಏನೆಲ್ಲ ಬರುತ್ತೆ ಅದೆಲ್ಲವೂ ಕೂಡ ಒಂದು ಕೇತುವಿನ ಕಾರಕತ್ವವಾಗುತ್ತೆ. ಹಾಗಾಗಿ ಒಂದು ಮಲ್ಟಿ ಕಲರ್ ಇರುವಂಥ ಒಂದು ವಸ್ತ್ರವನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ನಂತರ ಒಂದು ನಾಗನ ಬಿಂಬವನ್ನು ತೆಗೆದಿಟ್ಕೊಳ್ಳಿ. ಈಗಾಗಲೇ ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದೆ. ನಾಗಬಿಂಬ ಅಂದರೆ ಸುಬ್ರಹ್ಮಣ್ಯ ಷಷ್ಠಿಗೆ ಅಥವಾ ನಾಗರ ಪಂಚಮಿಗೆ ಅಥವಾ ಸುಬ್ರಹ್ಮಣ್ಯ ಕ್ಷೇತ್ರಗಳಿಗೆ ಹೋದಾಗ ಅಲ್ಲಿ ನಾಗಬಿಂಬ ನಿಮಗೆ ಸಿಗುತ್ತೆ. ಈ ರೀತಿ ನಾನು ಫೋಟೋದಲ್ಲಿ ತೋರಿಸಿದ್ದೀನಲ್ಲ, ಇದೇ ರೀತಿಯಲ್ಲಿ ಬೆಳ್ಳಿಯದ್ದು ನಿಮಗೆ ಸಿಗುತ್ತೆ ಚಿಕ್ಕದಾಗಿ. ಅದನ್ನು ತೆಗೆದುಕೊಂಡು ಈ ರೀತಿ ಅಂದರೆ ಅಕ್ಕಿಯ ಮೇಲೆ ನೀವು ನಾಗಬಿಂಬವನ್ನು ಇಡಬೇಕು. ಅದನ್ನು ಇಟ್ಟು ನೀವು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು. ಅದಕ್ಕೆ ಸಂಕಲ್ಪವನ್ನು ಮಾಡ್ಕೊಳ್ಬೇಕು. ನೀವು ಸ್ನಾನ ಎಲ್ಲವನ್ನು ಕೂಡ ಮಾಡಿ ಬಂದಿರ್ತೀರ. ಸ್ನಾನ ಎಲ್ಲವನ್ನು ಕೂಡ ಮಾಡಿಬಂದು ಬೇರೆ ಯಾವುದೇ ವಸ್ತುಗಳನ್ನು ಇನ್ನೂ ಕೂಡ ಮುಟ್ಕೊಳ್ಳೋಕ್ಕೆ ಹೋಗಬೇಡಿ. ಬದಲಾಗಿ ಇದರ ಸುತ್ತಲೂ ಕೂಡ 16 ದೀಪಗಳನ್ನು ಬೆಳಗಿಸಿದ್ರೆ ಬಹಳ ಉತ್ತಮ. ಸಾಧ್ಯ ಆದರೆ 16 ದೀಪಗಳನ್ನು ಬೆಳಗಿಸಿ, ಅಥವಾ ಆಗಲಿಲ್ಲ ಅಂತಂದರೆ 7 ದೀಪಗಳನ್ನು ಕೂಡ ನೀವು ಬೆಳಗಿಸ್ಬೋದು. 7 ದೀಪ ಅಥವಾ 10 ದೀಪಗಳನ್ನು ಬೆಳಗಿಸುವಂಥದ್ದು, ಅಥವಾ ಒಟ್ಟಿನಲ್ಲಿ ಎಷ್ಟು ದೀಪಗಳನ್ನು ಬೆಳಗಿಸ್ತೀರಾ ಅಷ್ಟು ಒಳ್ಳೆಯದು. ಹಾಗಾಗಿ ದೀಪಗಳನ್ನು ಇದರ ಸುತ್ತಲೂ ಕೂಡ ನೀವು ಜೋಡಿಸಬೇಕಾಗತ್ತೆ. ಇದಾದ ನಂತರ ನೀವು ಸಂಕಲ್ಪವನ್ನು ಮಾಡ್ಕೊಳ್ಬೇಕು. ಯಾವ ಉದ್ದೇಶಕ್ಕಾಗಿ ಮಾಡ್ತಿದ್ದೀರಾ ಅದನ್ನು ಹೇಳ್ಕೊಳ್ಬೇಕಾಗತ್ತೆ. ಸಂಕಲ್ಪ ಮಂತ್ರ ಈ ರೀತಿ ಇದೆ. ಮೊದಲು ನಿಮ್ಮ ಕುಲದೇವರು, ಹಾಗೆ ನಿಮ್ಮ ಗ್ರಾಮ ದೇವತೆ, ಹಾಗೆ ನಿಮ್ಮ ತಂದೆ ತಾಯಿ ಮತ್ತು ಗುರುಗಳು, ನಂತರ ಗಣಪತಿಯನ್ನು ಪ್ರಾರ್ಥನೆಯನ್ನು ಮಾಡಿ ಅದಾದ ನಂತರ ನೀವು ನಿಮ್ಮ ಹೆಸರು ಹಾಗೆ ನಿಮ್ಮ ನಕ್ಷತ್ರ, ನಿಮ್ಮ ರಾಶಿಯನ್ನು ಹೇಳ್ಕೊಳ್ಬೇಕು. ಈ ರೀತಿಯಲ್ಲಿ ನೀವು ನಿಮ್ಮ ನಾಮನಕ್ಷತ್ರ ಆಗಿದ್ದರೆ ನಾಮನಕ್ಷತ್ರವನ್ನು ಹೇಳ್ಕೊಳ್ಬೋದು, ಅಥವಾ ನಿಮಗೆ ಜಾತಕದ ಪ್ರಕಾರ ಗೊತ್ತಿದ್ರೂ ಕೂಡ ನೀವು ನಕ್ಷತ್ರ ರಾಶಿಯನ್ನು ಹೇಳ್ಕೊಳ್ಬೋದು, ಅಥವಾ ಇದು ಯಾವುದು ಕೂಡ ಗೊತ್ತಿಲ್ಲ ಅಂದ್ರೂ ಕೂಡ ನೀವು ನಿಮ್ಮ ಹೆಸರನ್ನು ಹೇಳಿಕೊಂಡು ನಾನೀಗ ಹೇಳುವಂಥ ಮಂತ್ರವನ್ನು ಕೈಯಲ್ಲಿ ಅಕ್ಷತೆಯನ್ನು ಹಿಡಿದುಕೊಂಡು, ಸ್ವಲ್ಪ ಅಕ್ಷತೆ ಎಲ್ಲವನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿರಿ. ಸ್ವಲ್ಪ ಅಕ್ಷತೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಅಥವಾ ನೀವು ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡಿದ್ರೂ ಕೂಡ ಸಾಕು. ಆದ್ಯ ಪೂರ್ವೋಚ್ಚರಿತ ಅಂದರೆ ಪೂರ್ವೋಚ್ಚರಿತ ನೀವೇನು ನಿಮ್ಮ ಹೆಸರು ಎಲ್ಲವನ್ನು ಕೂಡ ಹೇಳ್ಕೊಂಡಿರ್ತೀರ ಅದನ್ನು ಇಲ್ಲಿ ಸೇರಿಸಿರುವಂಥದ್ದು ಆದ್ಯ ಪೂರ್ವೋಚ್ಚರಿತ. ಏವಂ ಗುಣವಿಶೇಷಣ ವಿಶಿಷ್ಟಾಯಾಮ್ ಶುಭತಿಥೌ ಶ್ರೀ ಕುಲದೇವತಾ ಪ್ರೇರಣೆಯ ಶ್ರೀ ಕುಲದೇವತಾ ಪ್ರೀತ್ಯರ್ಥಂ ಅಂತ ಕೇಳ್ಕೊಳ್ಬೇಕು. ಅಥವಾ ನೀವೇನಾದರೂ ವಿಶೇಷವಾಗಿ ಹೆಸರನ್ನು ಹೇಳ್ಕೊಳ್ತೀವಿ ಅಂದರೆ ನೀವು ಶ್ರೀ ಲಕ್ಷ್ಮೀನಾರಾಯಣ ಪ್ರೇರಣೆಯ ಅಥವಾ ಶ್ರೀ ಪಾರ್ವತಿ ಪರಮೇಶ್ವರ ಪ್ರೇರಣೆಯ, ಅಥವಾ ನಿಮ್ಮ ಒಂದು ಕುಲದೇವರೇನಿದೆ ಅವರ ಒಂದು ಪ್ರೇರಣೆಗಾಗಿ ಅಂದರೆ ಅವರ ಒಂದು ಪ್ರೇರಣೆಯಿಂದ ನಾನು ಇದೊಂದು ದಾನವನ್ನು ಮಾಡೋದಕ್ಕೆ ನನಗೆ ಅನುಕೂಲ ಆಯಿತು ಅಂತ ಹೇಳಿ ನೀವು ಅದನ್ನು ಸ್ಮರಣೆಯನ್ನು ಮಾಡಬೇಕು. ಅದಕ್ಕೋಸ್ಕರ ಶ್ರೀ ಕುಲದೇವತಾ ಪ್ರೇರಣೆಯ ಶ್ರೀ ಕುಲದೇವತಾ ಪ್ರೀತ್ಯರ್ಥಂ, ಅವರ ಒಂದು ಪ್ರೀತ್ಯರ್ಥವಾಗಿ ಅಂದರೆ ನಿಮ್ಮ ಕುಲದ ದೇವತೆಗಳಿಗೆ ಪ್ರೀತ್ಯರ್ಥವಾಗಲಿ ಅಂತ ಹೇಳಿ ಚಂದ್ರೋಪರಾಗ ಪೀಡಾ ಪರಿಹಾರಾರ್ಥಂ ನಾಗ ಪ್ರತಿಮಾಯುಕ್ತ
ಚಂದ್ರಬಿಂಬದಾನಂ ಕರಿಷ್ಯೆ ಅಂತ ಕೇಳ್ಕೊಳ್ಬೇಕು. ಇಲ್ಲಿ ಯಾರು ಪ್ರತಿಮೆಯನ್ನು ಇಡ್ತೀರಾ ನೀವು ನಾಗ ಪ್ರತಿಮಾಯುಕ್ತ ಅಂತ ಹೇಳಿ ಸೇರಿಸ್ಕೊಂಡು ಹೇಳಬೇಕಾಗುತ್ತೆ. ಚಂದ್ರಬಿಂಬದಾನಂ ಕರಿಷ್ಯೆ ಅಂತ. ನೀವೇನಾದರೂ ನಾಗ ಪ್ರತಿಮೆಯನ್ನು ಇಡಲ್ಲ ಅಂತ ಹೇಳಿದ್ರೆ ಬರೀ ಚಂದ್ರೋಪರಾಗ ಪೀಡಾ ಪರಿಹಾರಾರ್ಥಂ ಯಥಾಶಕ್ತಿ ದಾನಂ ಕರಿಷ್ಯೆ ಅಂತ ಹೇಳಿ ನೀವು ಕೇಳ್ಕೊಳ್ಬೇಕಾಗತ್ತೆ. ಇದು ಸರಳವಾಗಿ ಮಾಡಿಕೊಳ್ಳುವಂಥ ಒಂದು ಸಂಕಲ್ಪ. ಈ ಸಂಕಲ್ಪ ಆದ ನಂತರ ನೀವು ದೀಪಗಳನ್ನೆಲ್ಲ ಬೆಳಗಿಸಿರ್ತೀರ. ಅಂದರೆ ಮೊದಲು ದೀಪವನ್ನು ಹಚ್ಚಿ ನಂತರನೇ ಈ ರೀತಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು. ದೀಪ ಎಲ್ಲವೂ ಕೂಡ ಬೆಳಗ್ತಾ ಇರಬೇಕು. ಅದಾದ ನಂತರ ನೀವು ಈ ರೀತಿಯಲ್ಲಿ ಕೇಳ್ಕೊಳ್ಳಿ. ತಮೋಮಯ ಮಹಾಭೀಮ ಸೋಮ ಸೂರ್ಯ ವಿಮರ್ಧನ ಹೇಮತಾರ ಪ್ರಧಾನೇನ ಮಮ ಶಾಂತಿ ಪ್ರದೋಭವ ಅಂತ ಹೇಳಿ ನೀವು ಚಂದ್ರದೇವರಿಗೂ ಕೂಡ ನೀವು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಇದಿಷ್ಟನ್ನು ಕೂಡ ಮಾಡಿ ನಂತರ ಚಂದ್ರಗ್ರಹಕ್ಕೆ ಸಂಬಂಧಪಟ್ಟಂತೆ ನೀವು ಸ್ತೋತ್ರ ಪಾರಾಯಣವನ್ನು ಮಾಡ್ಬೋದು. ಅಥವಾ ನಮಗೆ ಸ್ತೋತ್ರ ಅಥವಾ ತುಂಬ ದೊಡ್ಡ ಮಂತ್ರಗಳನ್ನು ಹೇಳೋಕ್ಕೆ ಬರಲಿಲ್ಲ ಅಂದ್ರೂ ಕೂಡ ಮೊದಲು ಕೇತು ಗ್ರಹಕ್ಕೆ ಅಧಿದೇವತೆಯಾಗಿರುವಂಥ ಗಣಪತಿಯನ್ನು ಪ್ರಾರ್ಥನೆಯನ್ನು ಮಾಡಿ ಗಣಪತಿಗೆ 108 ಬಾರಿ ಗಣಪತಿಯ ಓಂ ಗಂ ಗಣಪತೇ ನಮಃ ಈ ಒಂದು ಬೀಜ ಮಂತ್ರವನ್ನು ನೀವು ಹೇಳ್ಬೋದು. ಇದಾದ ನಂತರ ಚಂದ್ರದೇವನ ಬೀಜ ಮಂತ್ರವನ್ನು ಹೇಳ್ಕೊಳ್ಬೋದು. ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಾಯ ನಮಃ ಇದನ್ನು ಕೂಡ ಹೇಳ್ಕೊಳ್ಬೋದು. ಅಥವಾ ನೀವು ಚಂದ್ರಗಾಯತ್ರಿ ಮಂತ್ರವನ್ನು ಕೂಡ ಹೇಳ್ಬೋದು. ಓಂ ಕ್ಷೀರಪುತ್ರಾಯ ವಿದ್ಮಹೆ ಅಮೃತತತ್ವಾಯ ಧೀಮಹಿ ತನ್ನೋ ಸೋಮ ಪ್ರಚೋದಯಾತ್ ಈ ಒಂದು ಗಾಯತ್ರಿ ಮಂತ್ರವನ್ನು ಕೂಡ ಹೇಳ್ಬೋದು. ಸಾಧ್ಯವಾದಷ್ಟು 108 ಬಾರಿ ಹೇಳೋಕ್ಕೆ ಪ್ರಯತ್ನ ಮಾಡಿ. ಇದಾದ ನಂತರ ನಾವು ಗ್ರಹಣ ಮುಗಿಯುವವರೆಗೂ ಕೂಡ ಪಠಣೆಯನ್ನು ಮಾಡ್ತೀವಿ ಅಂದರೆ ಖಂಡಿತವಾಗ್ಲೂ ಮಾಡಬಹುದು. ಅದರಲ್ಲೂ ವಿಶೇಷವಾಗಿ ಕಟಕ ಲಗ್ನ ಕಟಕ ರಾಶಿಯವರು ಕೂಡ ಅಷ್ಟೇ. ಇದರ ಜೊತೆಗೆ ಸಿಂಹರಾಶಿ ಸಿಂಹ ಲಗ್ನ ಪೂರ್ವ ಪಾಲ್ಗುಣಿ ನಕ್ಷತ್ರದವರು ನೀವು ಕೂಡ ಅಷ್ಟೇ ನೀವು ಈ ಒಂದು ಮಂತ್ರವನ್ನು ಹೇಳಬೇಕು. ಇದರ ಜೊತೆಗೆ ನೀವು ನಾವು ಶಿವನ ಜಪವನ್ನು ಮಾಡ್ತೀವಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಓಂ ನಮಃ ಶಿವಾಯ ಪಂಚಾಕ್ಷರಿ ಮಹಾಮಂತ್ರವನ್ನು ಕೂಡ ಹೇಳ್ಬೋದು. ಗ್ರಹಣದಲ್ಲಿ ನಿಮಗೇನು ಬೆನಿಫಿಟ್ ಅಂದರೆ ಮಂತ್ರಗಳ ಜಪ ಅಥವಾ ಸ್ತೋತ್ರಗಳನ್ನು ಮಾಡಿದ್ರೆ ದುಪ್ಪಟ್ಟು ಫಲವನ್ನು ನೀವು ಪಡಿಬೋದು. ದುಪ್ಪಟ್ಟು ಅನ್ನೋದಕ್ಕಿಂತ ನೀವೆಷ್ಟು ಗ್ರಹಣದಲ್ಲಿ ನಾವು ಮಾಡಿದಾಗ ನಮಗೆ ಬೇಗ ಸಿದ್ಧಿ ಆಗುತ್ತೆ. ಹಾಗಾಗಿ ಗ್ರಹಣದಲ್ಲಿ ನೀವು ಈ ರೀತಿ ಮಂತ್ರಗಳನ್ನು ಕೂಡ ಹೇಳ್ಬೋದು. ನಂತರ ಗ್ರಹಣ ಕಾಲ ಎಲ್ಲ ಮುಗಿದ ನಂತರ ನೀವು ಸ್ನಾನಾದಿ ಕರ್ಮಗಳನ್ನು ಮುಗಿಸ್ಕೊಂಡು ಬಂದು ನಂತರ ಮಡಿ ವಸ್ತ್ರವನ್ನೆಲ್ಲ ಉಟ್ಟು ಆ ದಾನಗಳನ್ನು ಏನು ಇಟ್ಟಿದ್ರಿ ಅದನ್ನು ತೆಗೆದುಕೊಂಡು ಹೋಗಿ ನೀವು ಶಿವನ ದೇವಸ್ಥಾನಗಳಿಗೆ ಕೊಟ್ಟು ಪ್ರಾರ್ಥನೆಯನ್ನು ಮಾಡಿಕೊಂಡು ನೀವು ಬರಬೇಕಾಗತ್ತೆ. ಇದು ಗ್ರಹಣದ ಒಂದು ಸಂಕಲ್ಪ ಮತ್ತು ಸರಳ ಆಚರಣೆಯ ಒಂದು ವಿಧಾನ ಆಗಿದೆ. ಇನ್ನು ನಾವೇನಾದರೂ ನಾಗಬಿಂಬ ಅದನ್ನೆಲ್ಲನೂ ಕೂಡ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೂ ಕೂಡ ಅಕ್ಕಿ ಮತ್ತು ಹುರುಳಿಕಾಳು ಎರಡನ್ನೂ ಕೂಡ ಇಟ್ಟು ವಸ್ತ್ರವನ್ನು ಇಟ್ಟು ತಾಂಬೂಲ ದಕ್ಷಿಣೆ ಕಂಪಲ್ಸರಿ ಇರಲೇಬೇಕು. ಯಾವುದೇ ನಮ್ಮದು ಒಂದು ಕರ್ಮವನ್ನು ಕಳೆದುಕೊಳ್ಳೋಕ್ಕೆ ತಾಂಬೂಲ ದಕ್ಷಿಣೆಯನ್ನು ಕೊಡಲೇಬೇಕು ಯಾವಾಗಲೂ ಕೂಡ. ಹಾಗಾಗಿ ಅದನ್ನು ಇಟ್ಟು ತೆಗೆದುಕೊಂಡೋಗಿ ಶಿವನಲ್ಲಿ ಪ್ರಾರ್ಥನೆಯನ್ನು ಮಾಡಿ ನೀವು, ಯಾಕಂದರೆ ಲಗ್ನಕ್ಕೆ ಅಂತಂದಾಗ ದೇಹದ ವಿಚಾರಗಳಿಗಾಗಿರ್ಬೋದು ಆರೋಗ್ಯ ಬಾಧೆಗಳಾಗಿರ್ಬೋದು ನಮಗೆ ಸಂಬಂಧಪಡುವಂಥದ್ದಿರುತ್ತೆ. ಹಾಗಾಗಿ ಶಿವನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಇನ್ನೊಂದು 6 ತಿಂಗಳುಗಳ ಕಾಲ ನಿಮ್ಮ ಒಂದು ಆರೋಗ್ಯದ ವಿಚಾರವಾಗಿ ಎಚ್ಚರ ವಹಿಸಬೇಕಾಗುತ್ತೆ. ಹಾಗೆ ಹಣಕಾಸಿನ ವಿಚಾರಗಳಾಗಿರಲಿ ಯಾವುದೇ ಒಂದು ವಿಚಾರಗಳಲ್ಲಿ ಹೆಚ್ಚಾಗಿ ನೀವು ಒಂದು ಗಮನವನ್ನು ಕೊಡಬೇಕಾಗುತ್ತೆ. ಇದು ಈ ಒಂದು ಕೇತುಗ್ರಸ್ತ ಚಂದ್ರಗ್ರಹಣದ ಒಂದು ಪ್ರಭಾವ ಒಂದು 6 ತಿಂಗಳ ಮಟ್ಟಿಗೆ ನಮಗೆ ಇದ್ದೇ ಇರುತ್ತೆ. ಹಾಗಾಗಿ ವಿಶೇಷವಾಗಿ ಪೂರ್ವ ಪಾಲ್ಗುಣಿ ನಕ್ಷತ್ರ ಅಂತ ಏನು ಹೇಳಿದೆ ಈ ಒಂದು ನಕ್ಷತ್ರದಲ್ಲಿ ಸಾಧ್ಯವಾದಷ್ಟು ಒಂದು 6 ತಿಂಗಳ ಕಾಲ ಯಾವುದೇ ಶುಭ ಕಾರ್ಯಗಳನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಅಂದರೆ ಪೂರ್ವ ಪಾಲ್ಗುಣಿ ನಕ್ಷತ್ರದಲ್ಲಿ ಏನಾದರೂ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯವನ್ನು ಇಟ್ಟಿದ್ರೆ ಆ ನಕ್ಷತ್ರದಂದು ಇಡಬೇಡಿ, ಬದಲಾಗಿ ಬೇರೆ ನಕ್ಷತ್ರಗಳನ್ನು ನೋಡಿ ನೀವು ಇಟ್ಕೊಳ್ಬೋದು. ಇದೇ ಪ್ರಕಾರವಾಗಿ ಒಂದು ಪೂರ್ವ ಪಾಲ್ಗುಣಿ ನಕ್ಷತ್ರಕ್ಕೆ ಉತ್ತರ ಭಾದ್ರ ನಕ್ಷತ್ರ ಬಂದು ವೆದೇ ನಕ್ಷತ್ರ ಆಗಿ ಬರುತ್ತೆ. ಹಾಗಾಗಿ ನಿಮ್ಮ ಜಾತಕದಲ್ಲಿ ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಏನಾದರೂ ದಶೆಗಳು ನಡೀತಿದ್ರು ಕೂಡ ಅದರ ಒಂದು ಎಫೆಕ್ಟ್ಸ್ಗಳು ಕೂಡ ನಿಮಗಿರುತ್ತೆ. ಅಂದರೆ ಅಶುಭ ಗ್ರಹಗಳು ಅಂದರೆ ರಾಹು ಕೇತು ಅಥವಾ ಶನಿ ಸೂರ್ಯ ಈ ರೀತಿ ಏನಾದರೂ ನಿಮಗೆ ಗ್ರಹಗಳು ದಶೆ ಕಾಲಗಳಿದ್ರೂ ಕೂಡ ಅದರ ಒಂದು ಎಫೆಕ್ಟ್ಸ್ಗಳು ಕೂಡ ಆಗುತ್ತೆ. ಹಾಗಾಗಿ ಅದನ್ನು ನೋಡಿಕೊಂಡು ನೀವು ಕೂಡ ಅಷ್ಟೇ ಈ ರೀತಿ ದಾನಗಳನ್ನು ಕೊಡಿ. ಇನ್ನು 6 ತಿಂಗಳು ಒಂದು ಶುಭ ಕಾರ್ಯಗಳನ್ನು ಸಾಧ್ಯವಾದಷ್ಟು ಈ ನಕ್ಷತ್ರಗಳಲ್ಲಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಇದಿಷ್ಟು ಕೂಡ ಸರಳವಾಗಿ ಮಾಹಿತಿಯಾಗಿತ್ತು. ಇನ್ನು ಈಗಾಗಲೇ ತಿಳಿಸಿರೋ ರೀತಿಯಲ್ಲಿ ಸೂರ್ಯ ದಶೆ ಹಾಗೆ ಶನಿ ದಶೆ, ರಾಹುವಿನ ದಶೆ ಹಾಗೆ ಶನಿ ದಶೆ ಮತ್ತು ಕೇತು ದಶೆ ಭುಕ್ತಿಗಳಲ್ಲೂ ಕೂಡ ನಡೀತಿದ್ರು ಕೂಡ ಅಥವಾ ನಿಮ್ಮ ಜಾತಕದಲ್ಲಿ ಗ್ರಹಗಳೇನಾದರೂ ಈ ಒಂದು ಕೇತುವಿನ
ಒಂದು ನಕ್ಷತ್ರದಲ್ಲಾಗಿರಲಿ ಅಥವಾ ರಾಹುವಿನ ನಕ್ಷತ್ರದಲ್ಲಾಗಿರಲಿ ಏನಾದರೂ ಆ ಒಂದು ದಶೆ ಕಾಲಗಳು ನಡೀತಿದ್ರೆ ಸಾಧ್ಯವಾದಷ್ಟು ನೀವು ಕೂಡ ಅಷ್ಟೇ ನೀವು ದಾನಗಳನ್ನು ಕೊಡಿ. ಮತ್ತು ಅನ್ನದಾನವನ್ನು ಕೂಡ ಕೊಡ್ಬೋದು. ನಿಮಗೆ ಅನುಕೂಲ ಆಗುತ್ತೆ ಅಂದರೆ ಒಬ್ಬರಿಗಾದರೂ ಕೂಡ ನೀವು ಅನ್ನದಾನವನ್ನು ಮಾಡ್ಬೋದು. ಇದಾದ ನಂತರ ಪ್ರತಿಯೊಬ್ಬರು ಕೂಡ ಮನೆಗೆ ಧೂಪವನ್ನು ಹಾಕಿ, ಅದರಲ್ಲೂ ವಿಶೇಷವಾಗಿ ಸಾಂಬ್ರಾಣಿ ಅಂತ ಏನು ಹೇಳ್ತೀವಿ ನಾವು, ಅದನ್ನು ಮನೆ ಪೂರ್ತಿಯಾಗಿ ಮನೆಯೆಲ್ಲ ಶುದ್ಧವೆಲ್ಲ ಮಾಡಿ ಪೂಜೆ ಎಲ್ಲ ಆದ ನಂತರ ಅದರಲ್ಲೂ ಕೂಡ ಗ್ರಹಣದ ಸಮಯದಲ್ಲೇ ನಾವು ಧೂಪವನ್ನು ಹಾಕ್ಬೋದು ಅಂತ ಕೂಡ ಹೇಳಲಾಗುತ್ತೆ. ಯಾಕಂದರೆ ಮನೆಯಲ್ಲಿ ಒಂದು ಒಳ್ಳೆಯ ಒಂದು ಎನರ್ಜಿ ಇರಲಿ ಅಂಥೇಳಿ. ಹಾಗಾಗಿ ನಾವು ಮಂತ್ರ ಜಪಗಳನ್ನು ಮಾಡ್ತಿರ್ತೀವಿ, ನಮಗೆ ಒಳ್ಳೆ ರೀತಿಯಾದ ಒಳ್ಳೆಯ ಒಂದು ಫಲವನ್ನೇ ಕೊಡುತ್ತೆ. ಹಾಗಾಗಿ ಈ ಒಂದು ಗ್ರಹಣವನ್ನು ಸರಿಯಾಗಿ ಉಪಯೋಗವನ್ನು ಮಾಡ್ಕೊಳ್ಳಿ, ಬಹಳನೇ ಉತ್ತಮವಾದಂಥ ಫಲವನ್ನು ಪಡಿಬೋದು. ಇದಿಷ್ಟು ಕೂಡ ಒಂದು ಗ್ರಹಣದ ಮಾಹಿತಿಯಾಗಿದ್ದು, ಈ ರೀತಿಯಲ್ಲಿ ಸಂಕಲ್ಪವನ್ನು ಮಾಡ್ಕೊಳ್ಳಿ. ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.